ಇವತ್ತು ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ ಮದುವೆಗೆ. ಮದುವೆ ಇರೋದು ಮಧುಗಿರಿಯಲ್ಲಿ. ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು. ದಾಬಾಸ್ಪೇಟೆ ಹತ್ರ ಗಾಡಿನ ತಳ್ಕೊಂಡು ಫೈನಲಿ ಪೆಟ್ರೋಲ್ ಬಂಕ್ ಬಂದೇ ಬಿಟ್ಟೆ. 200 ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ. ನಮ್ಮನೆಯಿಂದ ಮಧುಗಿರಿ 85 ಕಿಲೋಮೀಟರ್ಸ್ ಆಗುತ್ತೆ. ಹೋಗೋ ದಾರಿ ಅಂತೂ ಬ್ಯೂಟಿಫುಲ್ ಆಗಿದೆ, ಕ್ಲೈಮೇಟ್ ಅಂತೂ ಕೂಲ್ ಆಗಿದೆ. ಇದೇ ನೋಡಿ ಮಧುಗಿರಿಯ ಏಕಶಿಲಾ ಬೆಟ್ಟ. ಈ ಬೆಟ್ಟ ನೋಡೋದಕ್ಕೆ ಕ್ಯೂಟ್ ಆಗಿದೆ, ಹತ್ತುತ್ತಾ ಹೋದ್ರೆ ಸೈಕ್ ಆಗಿದೆ. ಮಧುಗಿರಿಗೆ ಬಂದಿದ್ದ ನಮಿಗೋಸ್ಕರ ಮದುವೆ ಗಂಡು ರೂಮ್ ನ ಮಾಡಿದ್ದ. ನೋಡ್ಬೋದು ರೂಮ್ ಹೇಗಿದೆ ಅಂತ, ಸಖತ್ ಕೂಲ್ ಆಗಿದೆ ಗುರು. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮದುವೆಗೆ ರೆಡಿ ಆಗಿದ್ದೀನಿ. ಇದೇ ನೋಡಿ ನನ್ನ ಔಟ್ಫಿಟ್, ಹೊಸ ಪ್ಯಾಂಟು, ಹೊಸ ಶರ್ಟು, ಹಳೆ ಶೂಸ್. ಹೇಗೆ ಕಾಣಿಸ್ತಿದೆ ನೀವೇ ಹೇಳಿ. ಫೈನಲಿ ಮದುವೆ ಚೌಟ್ರಿಗೆ ಬಂದೇ ಬಿಟ್ಟೆ. ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಯ್ತಾ ಇದ್ರು, ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ರು. ಚೌಟ್ರಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಆಲೂ ಕಬಾಬ್ನ ಕೊಟ್ಟರು. ಬಿಸಿ ಬಿಸಿ ಆಲೂ ಕಬಾಬು ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಒಳ್ಳೆ ಮಸಾಲೆ ಹಾಕಿದ್ರು. 7:30 8 ಗಂಟೆ ರಿಸೆಪ್ಷನ್ ಸ್ಟಾರ್ಟ್ ಆಯ್ತು. ಮದುವೆ ಆಗೋ ಕಪಲ್ ಸೂಪರ್ ಆಗಿ ರೆಡಿಯಾಗಿ ಬಂದು ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ರು. ನಾವೆಲ್ಲರೂ ಕೂಡ ಗಿಫ್ಟ್ ಕೊಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳೋಣ ಅಂತ ಸ್ಟೇಜ್ ಮೇಲೆ ಬಂದ್ವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇಬ್ಬರಿಗೂ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಒಂದು ಸೆಲ್ಫಿನ ತಗೊಂಡ್ವಿ. ಸೆಲ್ಫಿ ತಗೊಂಡಿದ ತಕ್ಷಣ ಊಟ ಮಾಡೋಣ ಅಂತ ಕೆಳಗಡೆ ಬಂದ್ವಿ. ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೇ ಬಿಟ್ರು. ನಮಗೂ ಎಲೆ ಬಂತು. ಎಲೆ ಮೇಲೆ ಎಲ್ಲ ಐಟಮ್ ಕೂಡ ಬಂತು. 3 ತರ ಪಲ್ಯ, ಪಾಯಸ, ಸ್ವೀಟು, ದೋಸೆ, ರೈಸ್ ಬಾತು, ಅನ್ನ ಸಾಂಬಾರು ಹಾಕಿದ್ರು. ಮದ್ವೆ ಊಟ ಹೇಗಿತ್ತು? ಮದ್ವೆ ಊಟದಲ್ಲಿ ಊಟನ ವೇಸ್ಟ್ ಮಾಡಂಗಿಲ್ಲ. ನೀವು ಊಟನ ಖಾಲಿ ಮಾಡಿ. ನಾನು ಕೂಡ ಎಲ್ಲ ಐಟಮ್ ನ ತಿಂದೆ. ಊಟ ಅಂತೂ ಸಖತ್ತಾಗಿತ್ತು. ಇದು ನನ್ನ ಫ್ರೆಂಡ್ ಮದ್ವೆಯ ಮಿನಿ ವ್ಲಾಗ್. ವಿಡಿಯೋ ಇಷ್ಟ ಆದ್ರೆ ಇವಾಗಲೇ ಫಾಲೋ ಮಾಡಿ.